ದಕ್ಷಿಣ ಕೊರಿಯಾದಲ್ಲಿ ಶುರುವಾಗಿದೆ ಮಸೀದಿ ವಿವಾದ. ಕ್ಯಾಂಪಸ್ನಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಂದ ನಮಾಜ್. ಮಸೀದಿ ನಿರ್ಮಾಣಕ್ಕೆ ತೀವ್ರ ಪ್ರತಿರೋಧ. ಇದು ಭಾರತದ ಯಾವುದೋ ನಗರದ ದೃಶ್ಯವಲ್ಲ. ಇತ್ತೀಚೆಗೆ ಯುರೋಪ್ನಲ್ಲಿ ಹುಟ್ಟಿಕೊಂಡಿರೋ ಆಕ್ರೋಶವೂ ಅಲ್ಲ. ಬದಲಾಗಿ ಶಾಂತಿಪ್ರಿಯ ಹೈಟೆಕ್ ದೇಶ ದಕ್ಷಿಣ ಕೊರಿಯಾದಲ್ಲಿ ನಡೆದ ವಿದ್ಯಮಾನ. ಅಲ್ಲಿ ನಿರ್ಮಾಣವಾಗುತ್ತಿದ್ದ ಮಸೀದಿ ಜಾಗದ ಮುಂದೆ ಹಂದಿಯ ಕತ್ತರಿಸಿದ ತಲೆಗಳನ್ನು ತಂದು ಇಡಲಾಗುತ್ತದೆ. ಜೋರಾಗಿ ಮ್ಯೂಸಿಕ್ ಹಾಕಲಾಗುತ್ತದೆ ಮತ್ತು ನಮಾಜ್ ಮಾಡುವುದನ್ನು ತಡೆಯಲಾಗುತ್ತದೆ. ಏನಿದು ಕೊರಿಯನ್ ಮಸೀದಿ ವಿವಾದ? ಇಲ್ಲಿದೆ ಡೀಟೇಲ್ಸ್. ವಿವಾದದ ಕೇಂದ್ರವಾದ ಯೂನಿವರ್ಸಿಟಿ ಕ್ಯಾಂಪಸ್. ದಕ್ಷಿಣ ಕೊರಿಯಾದ 4ನೇ ಅತ್ಯಂತ ದೊಡ್ಡ ನಗರ ದೇಗು. ಇಲ್ಲಿನ ಪ್ರಸಿದ್ಧ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡಲು ಪಾಕಿಸ್ತಾನ, ನೈಜೀರಿಯಾ, ಬಾಂಗ್ಲಾದೇಶ್ ಸೇರಿದಂತೆ ಹಲವು ಮುಸ್ಲಿಂ ಬಹುಸಂಖ್ಯಾತ ದೇಶಗಳಿಂದ ನೂರಾರು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಬರುತ್ತಾರೆ. ಈ ವಿದ್ಯಾರ್ಥಿಗಳು ಯೂನಿವರ್ಸಿಟಿಯ ಹತ್ತಿರವೇ ಒಂದು ಜಾಗವನ್ನು ಹುಡುಕಿ 2015ರಿಂದ 2022ರವರೆಗೆ, ಅಂದರೆ ಸುಮಾರು 7 ವರ್ಷ ಯಾವುದೇ ದೂರು ಅಥವಾ ಅನುಮತಿಯಿಲ್ಲದೆ ನಮಾಜ್ ಮಾಡುತ್ತಿರುತ್ತಾರೆ. ಆದರೆ 2022ರಲ್ಲಿ ಇವರು ಅಲ್ಲಿ ಒಂದು ಸಣ್ಣ ಮಸೀದಿ ನಿರ್ಮಿಸಲು ನಿರ್ಧರಿಸಿದಾಗ ಸುತ್ತಮುತ್ತಲಿನ ಕೊರಿಯನ್ ನಿವಾಸಿಗಳು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾರೆ. ಇದು ವಸತಿ ಪ್ರದೇಶ, ಇಲ್ಲಿ ಸಾರ್ವಜನಿಕ ಕಟ್ಟಡ ಕಟ್ಟಲು ಬಿಡುವುದಿಲ್ಲ ಎಂದು ಅವರು ಗಲಾಟೆ ಆರಂಭಿಸುತ್ತಾರೆ. ಅಕ್ಕಪಕ್ಕದ ಗಲ್ಲಿಗಳಲ್ಲಿ ಈ ಪ್ರದೇಶ ಶೀಘ್ರದಲ್ಲೇ ಕೊಳಚೆ ಪ್ರದೇಶವಾಗುತ್ತದೆ, ಮುಸ್ಲಿಮರು ಇಲ್ಲಿ ಕಬಳಿಕೆ ಮಾಡುತ್ತಾರೆ ಎಂಬ ಕರಪತ್ರಗಳನ್ನು ಹಂಚಲಾಗುತ್ತದೆ. ಮಸೀದಿ ಮುಂದೆ ಲೌಡ್ ಸ್ಪೀಕರ್ ಹಾಕಿ ಜೋರಾಗಿ ಮ್ಯೂಸಿಕ್ ನುಡಿಸಲಾಗುತ್ತದೆ. ಹಂಡಿ ತಲೆ ಇಟ್ಟು ಪ್ರತಿರೋಧ. ಮಸೀದಿ ಪರವೇ ಕೋರ್ಟ್ ತೀರ್ಪು. ಪ್ರತಿಭಟನೆಯ ಭಾಗವಾಗಿ ಕೊರಿಯನ್ ನಿವಾಸಿಗಳು ಮಸೀದಿ ನಿರ್ಮಾಣದ ಜಾಗದ ಎದುರು ಫ್ರಿಡ್ಜ್ ಇಟ್ಟು 3 ಕತ್ತರಿಸಿದ ಹಂದಿಯ ತಲೆಗಳನ್ನು ಇಡುತ್ತಾರೆ. ಅಲ್ಲದೆ ಅಲ್ಲಿ ಹಂದಿ ಮಾಂಸದ ಪಾರ್ಟಿಯನ್ನು ಸಹ ಮಾಡುತ್ತಾರೆ. ಇಸ್ಲಾಂನಲ್ಲಿ ಹಂದಿ ಮಾಂಸ ನಿಷಿದ್ಧವಾಗಿರುವುದರಿಂದ ಇದು ಮುಸ್ಲಿಮರ ನಡೆಯನ್ನು ವಿರೋಧಿಸಲು ಮಾಡಿದ ತಂತ್ರವಾಗಿತ್ತು. ಅಲ್ಲಿನ ಸುಪ್ರೀಂ ಕೋರ್ಟ್ ಮಸೀದಿ ನಿರ್ಮಾಣದ ಪರವಾಗಿಯೇ ತೀರ್ಪು ನೀಡುತ್ತೆ. ನಿರ್ಮಾಣ ತಡೆಯುವುದು ಕಾನೂನುಬಾಹಿರ ಎನ್ನುತ್ತದೆ. ಕಾನೂನು ಮುಸ್ಲಿಂ ವಿದ್ಯಾರ್ಥಿಗಳ ಪರವಾಗಿದ್ದರೂ ಸಹ ಅಲ್ಲಿನ ಸ್ಥಳೀಯ ಜನರ ತೀವ್ರ ವಿರೋಧದಿಂದ ಮಸೀದಿ ನಿರ್ಮಾಣ ಕಾರ್ಯ ಇಂದಿಗೂ ನೆನೆಗುದಿಗೆ ಬಿದ್ದಿದೆ. ಕೊರಿಯನ್ನರಿಗೇಕೆ ಮುಸ್ಲಿಮರ ವಿರುದ್ಧ ಅಪನಂಬಿಕೆ? ಹಿಂದೆ 1950ರಲ್ಲಿ ಯುದ್ಧಪೀಡಿತ ಯಮನ್ ದೇಶದಿಂದ ಆಶ್ರಯ ಬೇಡಿ ಬಂದ 500 ಮುಸ್ಲಿಮರು ನಡೆಸಿದ ದಾಂಧಲೆಯನ್ನು ಇಲ್ಲಿನ ಜನ ಮರೆತಿಲ್ಲ. ಸ್ಥಳೀಯರ ನೌಕರಿಯನ್ನು ಅವರೇ ಕಸಿದುಕೊಂಡಿದ್ದರು. ಆಗ ಸ್ಥಳೀಯರ ಒತ್ತಡಕ್ಕೆ ಮಣಿದು ವೀಸಾರಹಿತ ಸೌಲಭ್ಯ ನೀತಿಯನ್ನು ರದ್ದುಪಡಿಸಲಾಗಿತ್ತು. ಈಗಲೂ ಅದೇ ಅನುಮಾನ ಕೊರಿಯನ್ನರದು. ಸಂಶೋಧಕರು ಇದನ್ನು ಆಂಟಿಸಿಪೇಟರಿ ಇಸ್ಲಾಮೋಫೋಬಿಯಾ ಎಂದು ಕರೆಯುತ್ತಾರೆ. ಯುರೋಪ್ ದೇಶಗಳ ಡೆಮೋಗ್ರಫಿ ಬದಲಾವಣೆಯ ಪರಿಣಾಮ. ಇನ್ನು ಇತ್ತ ಯುರೋಪ್ ದೇಶಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾದಾಗ ಆದ ಸಾಮಾಜಿಕ ಬದಲಾವಣೆಗಳನ್ನು ಕೊರಿಯನ್ನರು ನೋಡುತ್ತಿದ್ದಾರೆ. ಈಗಿನಿಂದಲೇ ಮುನ್ನೆಚ್ಚರಿಕೆ ವಹಿಸುತ್ತಿದ್ದಾರೆ. ಇಂದು 2 ಲಕ್ಷ ಇರುವವರು ನಾಳೆ 20 ಲಕ್ಷವಾಗಿ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಕ್ಕೆ ಧಕ್ಕೆ ತರಬಹುದು ಎಂಬ ಆತಂಕ ಕೊರಿಯನ್ನರಲ್ಲಿದೆ. ಆದರೆ ಇನ್ನೊಂದು ಕಡೆ ಕೊರಿಯನ್ ಸರ್ಕಾರ ಜಾಗತಿಕವಾಗಿ ಮುಸ್ಲಿಂ ಪ್ರವಾಸಿಗರನ್ನು ಆಕರ್ಷಿಸಲು ಮತ್ತು ಹಲಾಲ್ ಉತ್ಪನ್ನಗಳನ್ನು ಮಾರಲು ಪ್ರಯತ್ನಿಸುತ್ತಿದೆ. ಸರ್ಕಾರದ ಈ ಇಬ್ಬಂದಿ ನೀತಿಯೂ ಸಹ ಸ್ಥಳೀಯರ ಪ್ರತಿಭಟನೆಗೆ ಕಾರಣವಾಗಿದೆ.